ಈ ಮಷೀನು ಸ್ಪಾಟ್ ಥ್ರೆಡ್ಡಿಂಗ್ ಮಷೀನ್ ಅಂತ. ಸ್ಪಾಟ್ ಅಂದ್ರೆ ತೋಟದಲ್ಲಿ ಪೈಪ್ ಥ್ರೆಡ್ ಹೋದ್ರೆ ಬಂದು ಈ ಮಷೀನ್ ನಿಂದ ನಾವು ಪೈಪ್ ಥ್ರೆಡ್ ನ ಹಾಕಿ ಕೊಡ್ತೀವಿ. ಇದ್ರದ್ದು ಪೈಪ್ ಥ್ರೆಡ್ ಹಾಕೋದಂತಂದ್ರೆ ಇದು ಹಾಫ್ ಇಂಚಿಂದ ಹಿಡಿದು 3 ಇಂಚ್ ವರೆಗೂ ಪೈಪ್ ಥ್ರೆಡ್ ನ ಹಾಕುತ್ತೆ. ಮತ್ತೆ ಇದು 20 ಫುಟ್ ಲೆಂತ್ನು ಪೈಪ್ ಥ್ರೆಡ್ ಆಗುತ್ತೆ. ಹಾಗಾಗಿ ನಾವು ಇದನ್ನ ನಮ್ಮ ಮೋಟ್ರು ಎತ್ತೋದು ಇಳಿಸೋದು ಗಾಡಿಗೆ ಇದನ್ನ ಜೋಡಿಸ್ಬೇಕಂತ ನೋಡಿ. ಇದನ್ನ ಇವಾಗ ಲಾಕ್ ಮಾಡೋದಾದ್ಮೇಲೆ ಪೈಪ್ ಥ್ರೆಡ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇವಾಗ 1 ಪೈಪು 2 ಪೈಪು ಥ್ರೆಡ್ ಹೋಗಿರ್ತವೆ. ಆ ಕಾರಣಕ್ಕಾಗಿ ಅವು 2 ಪೈಪಿಗೆಲ್ಲ ನಾವು ಥ್ರೆಡ್ ಹಾಕ್ಸ್ಕೊಂಡ್ ಬರೋದು ಸ್ವಲ್ಪ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಈ ಮಷೀನ್ ಆನ್ ದ ಸ್ಪಾಟ್ ನಲ್ಲಿ ಇದ್ರೆ ಇದನ್ನ ನಾವು ಯೂಸ್ ಮಾಡಿಕೊಂಡು ಪೈಪ್ ಥ್ರೆಡ್ ಹಾಕಿ ಮೋಟರ್ನ ಇಳಿಸ್ಬೋದು. ಹಾಗಾಗಿ ನಾವು ಇದನ್ನ ಈ ಐಡಿಯಾನ ರೆಡಿ ಮಾಡಿದೀವಿ. ಓಕೆ, ಥ್ಯಾಂಕ್ಸ್. ಇದೇ ತರ ವಿಡಿಯೋಸ್ನ ನೋಡ್ತಾ ಇರಿ. ಇವಾಗ ಪೈಪ್ ಥ್ರೆಡ್ ಹಾಕಿದ್ದು ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಥ್ರೆಡ್ ಬಂದಿದೆ ಅಂತ. ಯಾವುದೇ ಕಾರಣಕ್ಕೂ ನಾವು ನೀಟಾಗಿ ಥ್ರೆಡ್ ಹಾಕಿ ಒಂದ್ಸಲ ಕಾಲರ್ ಇಟ್ಬಿಟ್ಟು ಚೆಕ್ ಮಾಡಿನೇ ನಾವು ಪೈಪ್ನ ಕಾಲರಿಗೆ ಟೈಟ್ ಮಾಡಿ ಮೋಟರ್ನ ಇಳಿಸೋದು. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಥ್ರೆಡ್. ಇದು ಇನ್ನ ಸುಮ್ಮನೆ ಡೆಮೋ ಇದು.